ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾವು ಫ್ರೈಡೆ ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಅದು ನೋಡೋಣ. 15 ಮಿನಿಟ್ಸ್ ಆದಮೇಲೆ 9:30 ಆದಮೇಲೆ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ದೆ. ಆ ಕಾನ್ಸೆಪ್ಟ್ ವರ್ಕ್ ಆಗಿದೆ ಅಲ್ವೋ ನೋಡೋಣ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಮಾಡಿದ್ವಿ ನೋಡೋಣ. ಇದು ಟೆಲಿಗ್ರಾಮ್. ಈ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಮಾಡಿದ್ವಿ ನೋಡೋಣ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯಿನ್ ಆಗಬೇಕು ಅಂದರೆ ನಮ್ಮದು ಚಾನಲ್ ಇದೆಯಲ್ಲ, ಟ್ರೇಡ್ ವಿತ್ ಚರಣ್ ಅಂತ, ಅದರಲ್ಲಿ ಹೋಗಿ ಪ್ರೊಫೈಲಲ್ಲಿ ಚೆಕ್ ಮಾಡಿ ನಿಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗ್ಬೋದು. ಓಕೆ, ಇದು ಇವತ್ತಿಂದು ಜೂನ್ 1ನೇ ತಾರೀಕು. ಇಲ್ಲಿ ದೇವ್ರ ಫೋಟೋ ವಿಡಿಯೋ ಇರುತ್ತೆ, ನೋಡ್ಕೊಳ್ಳಿ. ಎಲ್ಲ ತಿರುಪತಿದೆ, ಅದು ಗರುಡ ಸೇವೆ. ತುಂಬ ರೇರ್ ಆ ಥರ ವೀಡಿಯೋ ಮಾಡೋದು, ಕಷ್ಟಪಟ್ಟು ಮಾಡಿದ್ದೀವಿ ನೋಡಿ. ದೇವ್ರ ಮೇಲೆ ನಂಬಿಕೆ ಇರೋರು ನೋಡ್ಬೋದು. ಸೆಕೆಂಡ್, ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. ಇದು ನಮ್ಮ ಫ್ರೈಡೆ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿದ್ದೆ, ಇವಾಗಲೂ ಹೇಳಿದ್ದೀನಿ. 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ, 15 ಮಿನಿಟ್ಸ್ ಅಂತ. ಲೋ ಬ್ರೇಕ್ ಆಯಿತು, ಪಿ ಕಡೆಗೆ ಎಂಟ್ರಿ. ಸ್ಟ್ರೈಕ್ ಪ್ರೈಸ್ 24,000 ಪಿ ಇ. ಎಂಟ್ರಿ 360. ಇದು 360ಇಂದ ಹೈ ಎಷ್ಟು ಮಾಡಿದೆ ಆನ್ಸರ್ ಮಾಡಿ ನೋಡೋಣ. 360 ಟು ಎಲ್ಲವರೆಗೂ ಹೋಗಿದೆ ಅಂತ. ನಾನು 400ವರೆಗೂ ಫಾಲೋ ಮಾಡಿದ್ವಿ, ನಮ್ಮ ಟಾರ್ಗೆಟ್ಸ್ವರೆಗೂ. ಈ ಶಾರ್ಟ್ ವಿಡಿಯೋ ಯಾಕೆ ಮಾಡಲ್ಲ ಅಂದರೆ ಟೈಮ್ ಇಲ್ಲ, ಬ್ಯುಸಿ ಇಲ್ಲ, ತುಂಬ ಬ್ಯುಸಿ, ಅದಕ್ಕೆ ಮಾಡಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದು ವೀಡಿಯೋಸ್ ಇಲ್ಲಿದೆ, ಸ್ಕ್ರೀನ್ಶಾಟ್ಗಳಿದ್ದಾವೆ, ಇಲ್ಲಿ ನೋಡ್ಕೋಬೋದು. ಎಲ್ಲ ಟಾರ್ಗೆಟ್ಸು ನಾವು 360 ಕೊಟ್ಟಿದ್ವಿ. 360ಇಂದ 400 ಇಷ್ಟು ಮೂಮೆಂಟಮ್ ಬಂದಿದೆ. ಇನ್ನೂ ಎಷ್ಟು ಹೋಗಿದೆ ಅಂತ ಚೆಕ್ ಮಾಡಿ ಹೇಳಿ. ಆಮೇಲೆ ಲೈವ್ ಬಂದಿದ್ದೆ, ಗೂಗಲ್ ಮೀಟಲ್ಲಿ ಲೈವ್ ಕಳಿಸಿದ್ದೆ. ಲೈವಲ್ಲಿ ಕೂಡ ಬಂದಿದ್ದರು. ಲೈವಲ್ಲಿ ಮಾರ್ಕೆಟ್ ಎಲ್ಲರಿಗೂ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ವಿ. ಇದು ಇಲ್ಲಿ ಲೈನ್ ಹಾಕಿದ್ವಿ ನೋಡಿ, ಗ್ರೀನ್ ಕಲರ್ ಲೈನ್. ಇಲ್ಲಿವರೆಗೂ ನಿಫ್ಟಿ ಬರುತ್ತೆ. ಇಲ್ಲಿ ಯಾಕೆ ರಿವರ್ಸ್ ಆಗುತ್ತೆ ಅಂತ 5 ಮಿನಿಟ್ಸಲ್ಲಿ ತೋರಿಸ್ತೀನಿ ನೋಡಿ. ಇದು 5 ಮಿನಿಟ್ಸ್ ಟೈಮ್ ಫ್ರೇಮ್. ಸಪೋರ್ಟ್ ಯಾಕೆ ತಗೊಳ್ತು, ಇದು ಮತ್ತೆ ಯಾಕೆ ಹೋಗಿ ಇಲ್ಲಿಂದ ಯಾಕೆ ವಾಪಸ್ ಬರುತ್ತೆ, ಇದರಿಂದಗಡೆ ಏನು ಚೆಕ್ ಮಾಡ್ಕೋಬೇಕು, ಇದೆಲ್ಲ ಈ ಪಾಯಿಂಟ್ಸ್ ಎಲ್ಲ ನಾನು ಲೈವಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ಎಕ್ಸಾಕ್ಟ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೇಮ್ ಟು ಸೇಮ್ ಅಲ್ಲಿಗೆ ಬಂದಿದೆ. ಬಂದಿದ್ದರೆ ಲೈವಲ್ಲಿ ಬಂದಿದ್ದು ನಾನು ಹೇಳಿದ್ದು ವರ್ಕ್ ಆಗಿದ್ದರೆ ಲೈವ್ ಬಂದಿದ್ದವರು ಎಸ್ ಸರ್ ಬಂದಿದೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಯಾಕಂದರೆ ಜನ ಗೊತ್ತಾಗಬೇಕಲ್ಲ ನಾವು ಲೈವಲ್ಲಿ ಏನು ಮಾಡ್ತಿದ್ದೀವಿ ಅಂತ. ಓಕೆ, ಡನ್. ಈಗ ಸೆಕೆಂಡ್, ಇಲ್ಲೊಂದು ಕಾಮೆಂಟ್ ಇದೆ, ಅದನ್ನು ನೋಡೋಣ. ಇಲ್ಲೊಂದು ಕಾಮೆಂಟ್ ಇದೆ, ಕಾಮೆಂಟ್ ನೋಡ್ಕೊಳ್ಳಿ. ಇನ್ನೊಂದು ಕಾಮೆಂಟ್ ಇದೆ, ಅದು ತುಂಬ ಕಷ್ಟಪಟ್ಟು ಮಾಡಿದ್ದೀರಾ. ಶಾರ್ಟ್ಲಿ ನಾವೇ ಬರ್ತೀವಿ, ಅದ್ರ ಬಗ್ಗೆ ನೋಡೋಣ. ಓಕೆ, ನೀವು ಯೂಟ್ಯೂಬ್ವರೆಗೂ ಬಂದಿದ್ದೀರಾ, ನಾವೆಲ್ಲವರೆಗೂ ಬರೋಣ, ನೋಡೋಣ, ಅದು ಬೇರೆ ವಿಚಾರ. ಇದು ನೋಡಿ, ಇಲ್ಲೊಂದು ಕಾಮೆಂಟ್ ಇದೆ. ಸರ್ ಕಾಮೆಂಟ್ ಮಾಡಿದರೆ, ಸರ್ ನಿಮ್ಮ ಅನಾಲಿಸಿಸ್ ಎಕ್ಸಲೆಂಟ್, ನಿಮ್ಮದು ಓನ್ ಇಂಡಿಕೇಟ್ರ್ ಇದೆಯಾ ಸರ್? ಇದು ಸರ್ ಕಾಮೆಂಟ್ ಮಾಡಿರೋದು. ಈಗ ನೀವು ನೋಡಿಕೊಂಡ್ರೆ ಇಂಡಿಕೇಟ್ರ್ ಸೆಕ್ಷನ್ ಇರ್ತಾವಲ್ವ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಇಂಡಿಕೇಟ್ರ್ ಸೆಕ್ಷನ್ ಪ್ರತಿಯೊಂದು ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿರುತ್ತೆ. ಇಲ್ಲಿ ಮೇಲೆ ಕಲರ್ ಕಾಣಲಿಲ್ಲ ಅಂದರೆ ನಾನು ಯೆಲ್ಲೋ ಕಲರ್ ಬರಿತೀನಿ, ಇಲ್ಲ ರೆಡ್ ಕಲರ್ ಬರಿತೀನಿ, ರೌಂಡ್ ಮಾಡ್ತೀನಿ ನೋಡಿ. ಇಲ್ಲಿ ಮೇಲೆ ಇಂಡಿಕೇಟರ್ ಸೆಕ್ಷನ್ ಇದೆಯಲ್ವ, ಈ ಇಂಡಿಕೇಟರ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಂಡಿಕೇಟರ್ಸ್ ಎಲ್ಲ ಬರ್ತವೆ. ನೀವೇನೋ ಇಂಡಿಕೇಟರ್ ಹಾಕೊಳ್ತಾವೆಲ್ಲ ಬರ್ತವೆ. ಇಲ್ಲಿ ನೋಡಿ, ನಾನು ಟೈಪ್ ಮಾಡ್ತೀನಿ. ಇಲ್ಲಿ ಬಿ ಎನ್ ರೋ ಅಂತ ಕಾಣ್ತಿದೆಯಾ? ಇಲ್ಲಿ ಕಾಣ್ತಿದ್ದಾವಲ್ಲ, ಕಾಣ್ತಾ ಇದ್ದಾವೆ ಇಲ್ಲಿ ಇಂಡಿಕೇಟರ್ಸ್. ಇವು ನಾರ್ಮಲ್ ಆಗಿ ನೀವು ಸರ್ಚ್ ಮಾಡಬೇಡಿ, ಇಂಡಿಕೇಟರ್ಸಲ್ಲಿ ಬರಲ್ಲ. ಯಾಕಂದರೆ ಬಿ ಎನ್ ರೋ ಅನ್ನೋದು ಇಂಡಿಕೇಟ್ರನ್ನ ಫಾಲೋ ಮಾಡೋ ಸ್ಟೇಜಲ್ಲಿಲ್ಲ. ನಮ್ಮದೇ ಸ್ವಂತಕ್ಕೆ ಇಂಡಿಕೇಟರ್ ನಾವೇ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ. ಓಕೆ, ನಮ್ಮ ಓನ್ ಇಂಡಿಕೇಟರ್ಸ್ ಇದ್ದಾವೆ, ಅದು ನಮ್ಮ ಟ್ರೇಡಿಂಗ್ ವ್ಯೂವಲ್ಲಿದೆ. ಸ್ವಲ್ಪ ದಿನ ನೋಡೋಣ, ಇನ್ನು ಅದು ಟೈಮ್ ಬಂದಾಗ ಮಾತಾಡೋಣ. ಕ್ವಶನ್ಗೆ ಆನ್ಸರ್ ಇದ್ದಾವೆ ಸರ್, ಓನ್ ಇಂಡಿಕೇಟರ್ಸ್. ಅದ್ರ ಪ್ರಕಾರನೇ ಇವತ್ತು ನಿಫ್ಟಿ ಸೆಲ್ಲಿಂಗ್ ಪ್ಲಾನ್ ಆಗಿದ್ದು. ಓಕೆ, ಇಲ್ಲಿ ನೋಡ್ಕೊಬೋದು ನೀವು, ಅದ್ರ ಪ್ರಕಾರ ಸೆಲ್ಲಿಂಗ್ ಇದ್ದು. ಲೈವಲ್ಲಿ ಇದ್ದವ್ರು ಗೊತ್ತಿರುತ್ತೆ ನಿಮ್ಗೆ ಅದು ನೋಡಿ. ಇವತ್ತು ಲೈವಲ್ಲಿ ನೋಡಿದ್ರಲ್ಲ, ಇದು ನಮ್ಮ ಎಸ್ ಎಲ್ ಇತ್ತು, ಫಸ್ಟ್ ಕ್ಯಾಂಡಲ್ ಹೈಗೆ ಎಸ್ ಎಲ್ ಇತ್ತು. ಅದಾದಮೇಲೆ 9:20 ಕ್ಯಾಂಡಲ್ ಲೋಗೆ ನಮ್ಮದು ಎಂಟ್ರಿ ತಗೊಳ್ತು. ನಮ್ಮ ಟಾರ್ಗೆಟ್ ಇಲ್ಲಿಟ್ಟಿತ್ತು 23,416. ಇದು ಇವತ್ತು ಲೈವಲ್ಲಿ ನೀವೆಲ್ಲರೂ ಚೆಕ್ ಮಾಡಿದ್ರಿ, ಇದು ಬಂದಿದೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ತೋರಿಸುತ್ತೆ, ಯಾವ್ದು ಸೆಲ್ ಆಗುತ್ತೆ, ಯಾವ್ದು ಬೈ ಆಗುತ್ತೆ ಅಂತ. ಇದೆಲ್ಲ ನಾವೇ ಮಾಡ್ಕೊಂಡಿರೋದು. ಓಕೆ, ಇದು ನಿಮ್ಮ ಕಾಮೆಂಟ್ಗೆ ಆನ್ಸರ್. ಓಕೆ ಸರ್, ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೀವು ಜೂಮ್ ಮಾಡಿ ಚೆಕ್ ಮಾಡಿ. ಪಾಸಿಬಲ್ ಇದ್ದರೆ ನೋಡೋಣ. ಈ ಥರ ಲೆವೆಲ್ಸ್ ಮಾರ್ಕ್ ಮಾಡೋದು ಬಿಫೋರ್ ಮಾರ್ಕೆಟ್ ಮುಗಿದ ಮೇಲೆ ಅಲ್ಲ.
ಈಗ ನೋಡಿ ನಮ್ಮ 15 ನಿಮಿಷ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. 50 ಮಿನಿಟ್ಸ್ ಕ್ಯಾಂಡಲ್, ಇದ್ರ ಲೋ ಬ್ರೇಕ್ ಆದರೆ ಸೆಲ್ ಸೈಡ್. ದಿಸ್ ಈಸ್ ದ ರಿಸಲ್ಟ್. ಓಕೆ, 9:30 ಇದು 9:15ವರೆಗೂ ವೆಯ್ಟ್ ಮಾಡಿ ಅಂತ ಇದು ರಿಸಲ್ಟ್. ಓಕೆ, ಆ್ಯಂಡ್ ನಮ್ಮ ಸಪೋರ್ಟ್ ಲೆವೆಲ್ ಎಕ್ಸಾಕ್ಟ್ ನಮ್ಮ ಸಪೋರ್ಟ್ವರೆಗೂ ಬಂದು ಇದು ಮತ್ತೆ ಮೇಲೆ ಹೋಗಿ ಬರುತ್ತೆ ಅಂತ ಡ್ರಾಯಿಂಗ್ ಬಂದಿದ್ದು ಲೈವಲ್ಲಿ. ಇದು ಸಪೋರ್ಟ್. ಆಮೇಲೆ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ? ಅಗೇನ್ ಕ್ವಶನ್. ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ನೋಡಿ, ನಮ್ಮ ಸಪೋರ್ಟ್ ಬ್ರೇಕ್ ಮಾಡಿ ಅದಕ್ಕೆ ರೀಟ್ರೇಸ್ ಮಾಡಿ ಮತ್ತೆ ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆ? ಮೇಜರ್ ಸಪೋರ್ಟ್. ಈ ಸಪೋರ್ಟ್ ಇಲ್ಲಿ ಇತ್ತ ಸರ್ ಅಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಕೋಬೋದು. ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅದನ್ನ ಹೇಳಕ್ಕೆ ಹೋದರೆ. ಇರುತ್ತೆ ನೋಡಿ, 53,477. ಓಕೆ, ಸೇಮ್ ನೋಡಿ 53,477 ಲೆವೆಲ್ ಎಕ್ಸಾಕ್ಟ್ ಅಲ್ಲಿಗೆ ಬಂದು ಮಾರ್ಕೆಟ್ ನಿಂತ್ಕೊಂಡಿದೆ. ಆ ಲೈನ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಫಾಲ್ ಆಗೋದು ನಿಂತೋಯ್ತು. ಅಂದರೆ ನಮ್ಮ ಮಿಡ್ ಸಪೋರ್ಟ್ ಬ್ರೇಕ್ ಆಗಿ ರೆಸಿಸ್ಟೆನ್ಸ್ ಆಯಿತು, ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದು ನಿಂತ್ಕೊಳ್ತು. ಓಕೆ, ಆ್ಯಂಡ್ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿದ್ದೆ ಬೈಯಿಂಗ್ ಅಂದರೆ ಓಕೆ, ಸೆಲ್ಲಿಂಗ್ ಸೈಡ್ ಇದ್ದಾಗ ನಾನು ಅಪ್ಡೇಟ್ ಮಾಡ್ತೀನಿ ಅಂತ. ಅದು ಮಾಡಿದ್ದೀನಿ ಕೂಡ ಟೆಲಿಗ್ರಾಮಲ್ಲಿ. ಪ್ರಾಫಿಟ್ಸ್ ಬಂದಿದ್ದಾವೆ. ಈಗ ನಾಳೆ ಏನು ಮಾಡಬೇಕು? ನಾಳೆ ನೋಡ್ಕೊಳ್ಳಿ, ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಎಕ್ಸ್ಪೈರಿ ಅಂದರೆ ಕಾಮನಾಗಿ ಎಲ್ಲರೂ 0 to 0 ಪ್ಲ್ಯಾನ್ ಮಾಡ್ಕೊಳ್ತೀರಾ. ನೀವು 0 to 0 ಪ್ಲ್ಯಾನ್ ಮಾಡಬೇಕಂದ್ರೆ ಮಾರ್ಕೆಟ್ ಅನ್ನೋದು ಸೆಟ್ಲ್ ಆಗಬೇಕು. ಇಲ್ಲಿ ಸೆಟ್ಲ್ ಆಗಬೇಕು. ಯಾಕಂದರೆ ಈ ಸಪೋರ್ಟ್ ಲೆವೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಮಾರ್ಕೆಟ್ ಬಂದ ಮೇಲೆ ಇದು ಫಸ್ಟ್ ಟೈಮ್, ಈಗ ಸೆಕೆಂಡ್ ಟೈಮ್ ಬರ್ತಿದೆ. ಸೆಕೆಂಡ್ ಟೈಮ್ ಸೆಲ್ ಮಾಡಬಾರ್ದು. ಓಕೆ, ಆ ಲಾಜಿಕ್ ಎಲ್ಲ ಯೂಟ್ಯೂಬಲ್ಲಿ ನಾನು ಹೇಳಲ್ಲ, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ನಮ್ಮ ಅನಾಲಿಸಿಸ್ ವ್ಯೂ ಮಾತ್ರ ಶೇರ್ ಮಾಡ್ತೀವಿ, ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೂ ಯೂಸ್ ಮಾಡ್ಕೊಂಡು ನೋಡಿ, ಇಲ್ಲಾಂದರೆ ನೋಡಬೇಡಿ, ನೋ ಪ್ರಾಬ್ಲಮ್. ಇಲ್ಲಿ ನೋಡ್ಕೊಳ್ಳಿ, ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿಂದ OTM ಔಟ್ ಆಫ್ ದಿ ಮನಿ, OTM ಬೈ ಮಾಡ್ಬೋದು. ಇಲ್ಲಿಗೆ ಟ್ರಯಲ್ ಮಾಡ್ಬೋದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಬೋದು. ಯಾಕಂದರೆ ನೀವು ಪ್ರಾಫಿಟ್ನ ಉಳಿಸ್ಕೋಬೇಕಂದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ತುಂಬ ಇಂಪಾರ್ಟೆಂಟ್. ಟ್ರೈಲಿಂಗ್ ಸ್ಟಾಪ್ ಲಾಸ್ನ TSL ಅಂತ ಕರಿತೀವಲ್ವ, ಇದು ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಬೇಕು. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್, ಟ್ರೈಲಿಂಗ್ ಸ್ಟಾಪ್ ಲಾಸ್ ಕ್ಲಾಸ್ ಮಾಡಿಕೊಡಿ ಅಂದರೆ ನಿಮ್ಮ ಹೆಸರು ಸಮೇತ ಕಾಮೆಂಟ್ ಮಾಡಿರಿ. ಎಷ್ಟು ಜನ ಇಂಟ್ರೆಸ್ಟ್ ಇದೆ ನೋಡ್ಕೊಂಡು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನಾನು. ಆ ವಿಡಿಯೋ ಮಾಡಿ ಟ್ರೇಡ್ ವಿತ್ ಚರಣ್ ಇದೆಯಲ್ಲ, ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಅದು ಎಜುಕೇಷನ್ ಪರ್ಪಸ್ ಮಾಡಿದ್ದೀನಿ. ಈ ಥರ ಏನಾದರೂ ಡೌಟ್ಸ್ ಬಂದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಲ್ಲಿ ಹಾಕ್ತೀನಿ. ಲಾಸ್ಟ್ ಟೈಮ್ ಮೈಸೂರಿಂದ ಒಂದು ಸಾರು ಆಪ್ಷನ್ ಚಾರ್ಟ್ ಬಗ್ಗೆ ಕೇಳಿದರು, ಅದಿನ್ನೂ ವೀಡಿಯೋ ಮಾಡಿಲ್ಲ, ಮಾಡ್ತೀನಿ. ನೆನಪಿದೆ ಸರ್, ಮಾಡ್ತೀನಿ. ಫುಲ್ ಬ್ಯುಸಿ, ಟೈಮೇ ಇಲ್ಲ, ಮಾಡ್ತೀನಿ. 100% ಮಾಡಿಕೊಡ್ತೀನಿ. ಅದು ಕಂಪ್ಲೀಟ್ ಎಲ್ಲ ಆಪ್ಷನ್ ಚಾರ್ಟ್ ಬಗ್ಗೆ ಎಲ್ಲ ಮಾಡಿಕೊಡ್ತೀನಿ. ಇದ್ರ ಬಗ್ಗೆ ಯಾರಾದ್ರು TSL ಬಗ್ಗೆ ಬೇಕಂದರೆ ಮಾಡಿರಿ, ಅದನ್ನು ನೋಡೋಣ. ಎಷ್ಟು ಪಾಸಿಬಲ್ ಇದೆ ಅಷ್ಟು ಮಾಡೋಣ. ಮಾರ್ಕೆಟ್ ಇಲ್ಲಿ ಸೆಟ್ಲ್ ಆದಮೇಲೆ ಇಲ್ಲಿ OTM ಬೈ ಮಾಡ್ಕೋಬೋದು 0 to 0. ಆರ್ ಮಾರ್ಕೆಟ್ ಫಸ್ಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ OTM ಬೈ ಮಾಡ್ಕೋಬೋದು. ಯಾಕಂದರೆ ರೇಂಜ್ ತುಂಬ ದೊಡ್ಡದಿದೆ, ಎರಡೂ ಕಡೆ ಚಾನ್ಸಸ್ ಇದೆ 0 to 0ಗೆ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಸೇಮ್. ಇದರ ಹೈ ಕ್ರಾಸ್ ಆದರೆ ಬೈ ಪ್ಲ್ಯಾನ್ ಮಾಡ್ಕೋಬೋದು. ಸೆಲ್ ಮಾಡಬೇಕು ಅಂದರೆ 50% ಕ್ವಾಂಟಿಟಿ ಅಷ್ಟೇ. ಯಾಕಂದರೆ ಇದು ಮೇಜರ್ ಸಪೋರ್ಟ್ ಇವತ್ತು ಬಂತಲ್ವ, ಆ ಥರ ಮಿಡ್ ಸಪೋರ್ಟ್ ಬ್ರೇಕ್ ಆಗಿ ಮೇಜರ್ ಸಪೋರ್ಟ್ವರೆಗೂ ಬರೋಲ್ಲ. 50% ಬಂದು ವಾಪಸ್ ಹೋಗೋ ಚಾನ್ಸಸ್ ಜಾಸ್ತಿ. ಅದರಿಂದ 50% ಕ್ವಾಂಟಿಟಿ ಅಂದರೆ 10 ಲಾಟ್ ಮಾಡೋರು 5 ಮಾಡೋರು 2, ಈ ಥರ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಈ ಲೆವೆಲ್ಸ್ ಹೆಲ್ಪ್ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.